ಹಾಯ್, ನಾನು ಪ್ರಮೋದ್ ಫ್ರಮ್ ಟೆಕ್ಲೈಟ್ ಇನ್ ಕನ್ನಡ. ನಾನು ಇವತ್ತಿನ ವೀಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಈಗ ಎಲ್ಲ ಕಡೆ ಲಾಕ್ಡೌನ್ ರನ್ನಿಂಗಲ್ಲಿರೋದ್ರಿಂದ ಯಾರು ಮನೆಯಿಂದ ಹೊರಗಡೆ ಬರೋವಾಗಿಲ್ಲ, ಯಾವುದೇ ಕೆಲಸನ ಮಾಡೋವಾಗಿಲ್ಲ, ಯಾವಾಗಲೂ ಮನೇಲಿ ಇರಬೇಕು ಅಂತ ಏನು ರೂಲ್ಸ್ ಮಾಡಿದ್ದಾರೆ. ಇದರಿಂದ ತುಂಬ ಜನರಿಗೆ ಟೈಮ್ ಪಾಸ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಗೊತ್ತಾಗ್ತಿರಲ್ಲ. ಆದರೆ ನಾನು ಈ ಒಂದು ವೀಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಯಾರಿಗೆ ರೀಡಿಂಗ್ನಲ್ಲಿ ಇಂಟ್ರೆಸ್ಟ್ ಇದೆಯೋ ಅವರು ತಮ್ಮ ಒಂದು ಟೈಮ್ ಪಾಸ್ನ ಯಾವ ರೀತಿಯಾಗಿ ಮಾಡ್ಬೋದು ಮತ್ತು ಅದ್ರ ಜೊತೆಗೆ ಒಂದಿಷ್ಟು ನಾಲೆಡ್ಜ್ನು ಕೂಡ ಯಾವ ರೀತಿಯಾಗಿ ಇಂಪ್ರೂವ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡದೆ ಕಡೆವರೆಗೂ ನೋಡಿ. ಅದಕ್ಕೂ ಮುಂಚೆ ನೀವು ನಮ್ಮ ಟೆಕ್ಲೈಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನಿಮ್ಮ ಒಂದು ಪ್ಲೇಸ್ಟೋರ್ನ ಓಪನ್ ಮಾಡಿಕೊಂಡು ಸರ್ಚ್ ಬಾರ್ನಲ್ಲಿ ಪ್ರತಿಲಿಪಿ ಅಂತ ಸರ್ಚ್ ಮಾಡಿ. ನೀವು ಇಲ್ಲಿ ನೋಡ್ತಿರ್ಬೋದು, ಈ ಅಪ್ಲಿಕೇಶನ್ ಏನಿದೆ ಇದನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮ್ಮ ಒಂದು ಅಂಗೈನಲ್ಲಿ ಒಂದು ಲೈಬ್ರರಿ ಇದ್ದಂಗೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇದರಲ್ಲಿ 15 ಲಕ್ಷಕ್ಕೂ ಹೆಚ್ಚಿನ ಕಥೆಗಳು ಸಿಗುತ್ತೆ. ಹಾಗೆ ಇದು 12 ಲ್ಯಾಂಗ್ವೇಜನ್ನು ಸಪೋರ್ಟ್ ಮಾಡುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟು ಇಲ್ಲಿ ಓಪನ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಫ್ರೆಂಡ್ಸ್ ಲ್ಯಾಂಗ್ವೇಜನ್ನು ಕೇಳುತ್ತೆ. ನಿಮ್ಮ ಒಂದು ಯಾವ ಲ್ಯಾಂಗ್ವೇಜ್ ಇದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನೀವು ಫೇಸ್ಬುಕ್ ಮುಖಾಂತರನೂ ಇಲ್ಲಿ ಲಾಗಿನ್ ಆಗ್ಬೋದು ಮತ್ತು ಗೂಗಲ್ ಅಕೌಂಟ್ ಮುಖಾಂತರನೂ ಲಾಗಿನ್ ಆಗ್ಬೋದು. ಆದರೆ ಇದಕ್ಕೆ ಯಾವುದೇ ರೀತಿಯ ಚಾರ್ಜಸ್ ಆಗೋದಿಲ್ಲ. ಯಾಕಂದರೆ ಕೆಲವೊಂದು ಅಪ್ಲಿಕೇಶನ್ಗಳಲ್ಲಿ ಈ ರೀತಿಯ ಒಂದು ಲೈಬ್ರರಿ ಆ್ಯಪ್ಸ್ಗಳಿಗೆ ಒಂದಿಷ್ಟು ಅಮೌಂಟನ್ನು ಕೊಡಬೇಕಾಗಿರುತ್ತೆ, ಅಂದರೆ ಒಂದಿಷ್ಟು ಚಾರ್ಜಸ್ ನಮ್ಮ ಮೇಲೆ ಹಾಕ್ತಾರೆ. ಆದರೆ ಈ ಒಂದು ಅಪ್ಲಿಕೇಶನಲ್ಲಿ ಯಾವುದೇ ರೀತಿಯ ಚಾರ್ಜಸ್ ಇರಲ್ಲ. ಇದರಲ್ಲಿ ನೀವು ಕಥೆಗಳನ್ನ ಓದ್ಬೋದು, ಅದೇ ರೀತಿ ಒಂದು PDF ಫಾರ್ಮೆಟ್ನಲ್ಲಿ ಕೂಡ ಸೇವ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ನೀವು ನಾನೀಗ ನನ್ನ ಒಂದು ಇಮೇಲ್ ಅಕೌಂಟಿಂದ ಲಾಗಿನ್ ಆಗ್ತಾಯಿದ್ದೀನಿ. ಇಲ್ಲಿ ಕೆಲವೊಂದಿಷ್ಟು ಕ್ಯಾಟಗರೀಸ್ ಕೂಡ ಇವೆ. ಇಲ್ಲಿ ನೀವು ನೋಡ್ಬೋದು ವಿಭಾಗಗಳು ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಹಲವಾರು ರೀತಿಯ ಕ್ಯಾಟಗರೀಸ್ ಕೂಡ ಇದೆ. ನೀವು ಯಾವ ಕ್ಯಾಟಗರಿಲಿ ಕಥೆನ ಓದೋಕ್ಕೆ ಇಷ್ಟಪಡ್ತೀರೋ ಆ ಕ್ಯಾಟಗರಿನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಕಥೆಗಳನ್ನ ಓದ್ಕೋಬೋದು. ನೋಡ್ತಿರ್ಬೋದು, ನಿಮಗೆ ಮಾಹಿತಿಯುತ ಆಗಿರ್ಬೋದು, ಪತ್ರಲೇಖನ, ಅಡುಗೆ ಬಗ್ಗೆ ಆಗಿರ್ಬೋದು, ಪ್ರವಾಸದ ಬಗ್ಗೆ, ಮತ್ತು ಧಾರಾವಾಹಿ, ಪ್ರೀತಿ, ಹಾರರು, ನಿಗೂಢ. ಓಕೆ, ನಿಮ್ಗೆ ಇಲ್ಲಿ ಯಾವುದು ಬೇಕಾದರೂ ಸೆಲೆಕ್ಟ್ ಮಾಡಿಕೊಂಡು ನೀವು ಒಂದು ಕಥೆಗಳನ್ನ ನೋಡ್ಕೋಬೋದು. ನೋಡ್ತಿದ್ದೀರಾ, ಇಲ್ಲಿ ಹಲವಾರು ರೀತಿಯ ಕಥೆಗಳು ಕೂಡ ಇದೆ. ನಿಮ್ಗೆ ಯಾವ್ದು ಇಷ್ಟ ಬರುತ್ತೆ ಆ ಕಥೆನ ಓಪನ್ ಮಾಡಿಕೊಂಡು ಓದ್ಕೋಬೋದು. ಅದೇ ರೀತಿ ನಿಮಗೆ ಇಲ್ಲಿ ಇದನ್ನು PDF ಫಾರ್ಮೆಟ್ನಲ್ಲಿ ಕೂಡ ಸೇವ್ ಮಾಡ್ಕೋಬೋದು. ಇಲ್ಲಿ ಡೌನ್ಲೋಡ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇದೊಂದು PDF ಫಾರ್ಮೆಟ್ನಲ್ಲಿ ನಿಮ್ಮ ಒಂದು ಫೈಲ್ ಮ್ಯಾನೇಜರ್ಗೆ ಸೇವ್ ಆಗುತ್ತೆ. ಇಲ್ಲಿ ಹಲವಾರು ರೀತಿಯ ಕ್ಯಾಟಗರೀಸ್ ಇದೆ. ನಿಮ್ಗೆ ಯಾವ ಕ್ಯಾಟಗರಿಲಿ ಇಷ್ಟ ಆಗುತ್ತೋ ಆ ಕ್ಯಾಟಗರಿಲಿ ಒಂದು ಕಥೆಗಳನ್ನ ಓದ್ಕೋಬೋದು. ಒಂದು ಒಳ್ಳೆಯ ಅಪ್ಲಿಕೇಶನ್ ಆಗಿದೆ. ರೀಡಿಂಗ್ನಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರಿಗೆ ಒಂದು ಟೈಮ್ ಪಾಸ್ ಮಾಡೋದಕ್ಕೆ. ಹಾಗೆ ಇದರಿಂದ ಒಂದಷ್ಟು ನಾಲೆಡ್ಜ್ ಕೂಡ ಬೆಳೆಸ್ಕೋಬೋದು. ನೋಡಿ, ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.